ಕರ್ನಾಟಕದಲ್ಲಿ ಕಳೆದ 1.5 ವರ್ಷದ ಅವಧಿಯಲ್ಲಿ 1,000ಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಕಳೆದ ವರ್ಷ ರಾಜ್ಯದಲ್ಲಿ ಎದುರಾದ ತೀವ್ರ ಬರ ಹಾಗೂ ಬೆಳೆ ಹಾನಿಯಿಂದ ಸಂಕಷ್ಟಕ್ಕೆ ಸಿಲುಕಿದ 1,182 ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. 2023ರ ಏಪ್ರಿಲ್ 1ರಿಂದ 2024ರ ಜುಲೈ 4ರ ನಡುವೆ ರೈತರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ರೈತರ ಆತ್ಮಹತ್ಯೆ ಪ್ರಕರಣಗಳ ಸಮಗ್ರ ಮಾಹಿತಿಯನ್ನು ಕಂದಾಯ ಇಲಾಖೆ ಸಂಗ್ರಹಿಸಿದ್ದು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಸಭೆಯಲ್ಲಿ ಈ ಮಾಹಿತಿಯನ್ನು ಮಂಡಿಸಲಾಗಿದೆ. ಉತ್ತರ ಕರ್ನಾಟಕ ಭಾಗದಲ್ಲಿ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಈ ಭಾಗದ ವಿವಿಧ ಜಿಲ್ಲೆಗಳಲ್ಲಿ ರೈತರ ಆತ್ಮಹತ್ಯೆ ಪ್ರಕರಣಗಳು ಹೆಚ್ಚಾಗಿ ವರದಿಯಾಗಿವೆ. 2023ನೇ ಸಾಲಿನಲ್ಲಿ ರಾಜ್ಯದಲ್ಲಿ ತೀವ್ರ ಸ್ವರೂಪದ ಬರ ಆವರಿಸಿತ್ತು. ಬರದಿಂದ ಜಾನುವಾರುಗಳಿಗೆ ನೀರಿನ ಕೊರತೆ ಎದುರಾಗಿತ್ತು. ಜಾನುವಾರುಗಳಿಗೆ ನೀರು, ಮೇವು ಸಿಗದೆ ಸಂಕಷ್ಟ ಎದುರಾಗಿತ್ತು. ಸಕಾಲದಲ್ಲಿ ಮಳೆಯಾಗದೆ ಫಸಲು ಕೈ ಸೇರಲಿಲ್ಲ. ಇದರಿಂದ ಸಾಲ ತೀರಿಸಲಾಗದೆ ರೈತರು ನೇಣಿಗೆ ಶರಣಾಗಿದ್ದಾರೆ. ಕೆಲವರು ಕೀಟನಾಶಕಗಳನ್ನು ಕುಡಿದು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಕರ್ನಾಟಕದಲ್ಲಿ ಬೆಳಗಾವಿಯಲ್ಲಿ ಅತಿ ಹೆಚ್ಚು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಬೆಳಗಾವಿಯಲ್ಲಿ 122 ಜನ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಹಾವೇರಿಯಲ್ಲಿ 120 ರೈತರು, ಧಾರವಾಡದಲ್ಲಿ 101 ಹಾಗೂ ಚಿಕ್ಕಮಗಳೂರಿನಲ್ಲಿ 89 ಜನ ರೈತರು ಆತ್ಮಹತ್ಯೆ ಮಾಡಿಕೊಂಡಿರುವುದು ವರದಿಯಾಗಿದೆ. ರಾಜ್ಯದ 31 ಜಿಲ್ಲೆಗಳ ಪೈಕಿ 3 ಜಿಲ್ಲೆಗಳಲ್ಲಿ ಮಾತ್ರ ರೈತರ ಆತ್ಮಹತ್ಯೆ ಪ್ರಕರಣಗಳು ವರದಿಯಾಗಿಲ್ಲ. ಉಡುಪಿ, ಬೆಂಗಳೂರು ಗ್ರಾಮಾಂತರ ಹಾಗೂ ಕೋಲಾರದಲ್ಲಿ ರೈತರ ಆತ್ಮಹತ್ಯೆ ಪ್ರಕರಣಗಳು ವರದಿಯಾಗಿಲ್ಲ. ರೈತರ ಆತ್ಮಹತ್ಯೆ ಕರ್ನಾಟಕ 2ನೇ ಸ್ಥಾನದಲ್ಲಿದೆ. ಮಹಾರಾಷ್ಟ್ರ ಫಸ್ಟ್ ಪ್ಲೇಸ್, ಬೇರೆ ರಾಜ್ಯದಲ್ಲೂ ಕೂಡ ಆಗ್ತವೆ. ಈ ರೈತರ ಸಂಕಷ್ಟವನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ವಿಫಲವಾಗಿವೆ. ವಿಫಲ ಅಂದ್ರೆ ಇಲ್ಲ, ವಿಫಲ ಅನ್ನಕ್ಕಿಂತ ನೆಗ್ಲೆಕ್ಟ್ ಮಾಡಿದ್ರು ರೈತರ ಸಮಸ್ಯೆಗೆ ಪರಿಹಾರ ಕಂಡುಕೊಡೋದ್ರಲ್ಲಿ. ಈಗ ನೋಡಿ, ರೈತರಿಗೆ ಮುಖ್ಯವಾಗಿ ಅವನು ಇದಾಗಬೇಕಾದ್ರೆ ಅವನು ಸಾಲದವರೆ ಮತ್ತೆ ಅವನು ಟೋಟಲ್ ಸ್ಟೇಟಸ್ಗೆ ಧಕ್ಕೆ ಬಿದ್ದಿದೆ. ಎಕನಾಮಿಕಲಿ ಎಲ್ಲಿ ವೀಕ್ ಆಗ್ತಾರೋ ಅವಾಗ ಕೌಟುಂಬಿಕವಾಗಿಯೂ ಕೂಡ ಅವನಿಗೆ ತಂತ್ರ ಬರುತ್ತೆ. ಮನೆಯಲ್ಲಿ ಸರಿದೂಗ್ಸಕ್ಕಾಗಲ್ಲ ಜೀವನನ, ಮತ್ತು ಹೊರಗಡೆ ಸಾಮಾಜಿಕವೂ ಕೂಡ ಅವನಿಗೆ ಸೋಷಿಯಲ್ ಸ್ಟೇಟಸ್ಗೆ ಧಕ್ಕೆ ಆಗುತ್ತೆ. ಒಟ್ಟು ರೈತನ ಆತ್ಮಹತ್ಯೆ ತಡೆಗಟ್ಟಬೇಕಾದ್ರೆ ಕೇಂದ್ರ ರಾಜ್ಯ ಸರ್ಕಾರಗಳು ಏನ್ ಮಾಡಬೇಕು ಅನ್ನುವಂಥದ್ದು ಮಾಡಕ್ಕೆ ಪ್ರಯತ್ನ ನಡೆದಿಲ್ಲ ಇದುವರೆಗೂ. ನಮ್ಮ ರಾಜ್ಯ ಸರ್ಕಾರ ಚುನಾವಣೆಗೆ ಪೂರ್ವವಾಗಿ ಕಾಂಗ್ರೆಸ್ ಪಕ್ಷ ಒಂದು ಪ್ರಣಾಳಿಕೆ ಘೋಷಣೆ ಮಾಡಿತ್ತು. ನಾವೇ MSP ನ ಕೃಷಿ ಬೆಲೆ ಆಯೋಗನ ಸಬಲೀಕರಿಸ್ತೀವಿ, ಆ ಮೂಲಕ ನಾವೇ MSP ಕೊಡ್ತೀವಿ ಅಂತ. ಕೃಷಿ ಬೆಲೆ ಆಯೋಗನ ಸಬಲೀಕರಣ ಮಾಡೋದು ನನ್ನ ಅಧ್ಯಕ್ಷನೇ ಮಾಡಿಲ್ಲ ಇದುವರೆಗೆ. ಅಧ್ಯಕ್ಷನೇ ಮಾಡಿಲ್ಲ, ನಮ್ಗೆ ಖಾಲಿ ಬಿದ್ದಿದೆ. ನಿಗಮ ಮಂಡಳಿಗೆ ಮಾಡ್ತಾರೆ, ಕೃಷಿ ಬೆಲೆ ಆಯೋಗನ ನೆಗ್ಲೆಕ್ಟ್ ಮಾಡೋದಕ್ಕೂ ಪರಿಣಿತರೊಬ್ಬರು ಅಧ್ಯಕ್ಷರು ಮಾಡಿ ನಾವು ಮೊದಲಿಂದ ಕೋರ್ತಾ ಇದ್ದೀವಿ. ಎಕ್ಸ್ಪರ್ಟ್ ಮಾಡಿ ಯಾರು ಬೇಡ, ರಾಜಕೀಯ ಕಾರಣಕ್ಕೆ ರಾಜಕೀಯ ವ್ಯಕ್ತಿಗಳು ಇನ್ಯಾರು ಬೇಡ, ಎಕ್ಸ್ಪರ್ಟೇ ಮಾಡಿ ಅಂತ ಹೇಳಿದೀವಿ. ಇದುವರೆಗೂ ಕೂಡ ಅಧ್ಯಕ್ಷನ ಮಾಡಿಲ್ಲ. ಸಿದ್ದರಾಮಯ್ಯ ಲಾಸ್ಟ್ ಗೌರ್ಮೆಂಟ್ ಅಲ್ಲಿ ಕೃಷಿ ಬೆಲೆ ಆಯೋಗ ಮಾಡಿದ್ರು, ಅದು ಸ್ವಾಗತಾರ್ಹ. ಇಂಡಿಯಾದಲ್ಲೇ ಮೊದಲು ನಮ್ಮ ರಾಜ್ಯ ಮಾಡಿದ್ರು. ಪ್ರಕಾಶ್ ಕಮ್ಮರಡಿ ಅಧ್ಯಕ್ಷರಾಗಿದ್ರು. ತದನಂತರ ನಮ್ಮ ಇವರು ಹನುಮನಗೌಡ ಅಂತ ಆಗಿದ್ರು. ಆ ವರದಿಗಳು ಹಂಗೆ ಬಿದ್ದವೆ. ಮತ್ತೆ ಈಗ ಅದ್ರ ಸ್ಟ್ರೆಂತ್ ಆನ್ ಮಾಡಿ ಲೀಗಲ್ ಸ್ಯಾಂಟಿಟಿ ಕೊಟ್ಟು ನಮ್ಮ ರಾಜ್ಯದಲ್ಲಿ ಒಂದು 12 ಬೆಳೆಗಳಿಗೆ ಏರುಪೇರು ಆಗ್ತಾ ಇರ್ತದೆ. ಇಲ್ಲಿ ಕಾಳುಗಳು ಬರ್ತವೆ, ಹತ್ತಿಯಿಂದಲೂ ಸೇರಿಸ್ಕೊಂಡು ಕಾಳುಗಳು ಬರ್ತವೆ, ದ್ವಿದಳ ಧಾನ್ಯಗಳು ಜಾಸ್ತಿ ಬರ್ತವೆ. ಇಂಥವಕ್ಕೆ ನಾವು ಸರಿದೂಗಿಸೋದಾದ್ರೆ 10,000 ಕೋಟಿ ಸಾಕು ಬಡ್ಜೆಟ್ ಅಲ್ಲಿ. ಈಗ 15,000 ಕೋಟಿ ಆಗ್ಬೋದು. ರಾಜ್ಯಕ್ಕೊಂದು ಹೊರೆ ಅಲ್ಲ ಅದು. ಈಗ ಕೃಷಿ ಬೆಲೆ ಆಯೋಗನ ಸ್ಟ್ರೆಂತ್ ಆನ್ ಮಾಡಿದ್ರೆ ಸೆಂಟ್ರಲ್ ಗೌರ್ಮೆಂಟ್ MSP ಮಾಡ್ತಾರೆ. ಸ್ವಾಮಿನಾಥನ್ ವರದಿ ಪ್ರಕಾರ ಕೊಡ್ತಾ ಇಲ್ಲ ಅದು ಕೂಡ ತಪ್ಪಿಸ್ಕೊಂಡ್ಬಿಟ್ಟಿದೆ ಮಾತಿನಿಂದ. ಈಗ ರಾಜ್ಯ ಸರ್ಕಾರ ತಂದೆ ಆದ ರೈತರನ್ನ ಸ್ಟ್ರೆಂತ್ ಆನ್ ಮಾಡ್ಬೇಕು. ಕೃಷಿ ಬೆಲೆ ಆಯೋಗ ಕೃಷಿ ಅಂದ್ರೆ ಬರೀ ಹೊಲ ಉಳ್ಳೋದು ಬೆಳೆಯೋದಲ್ಲ, ಅವ್ನು ಒಳ್ಳೆ ಮಾರ್ಕೆಟ್ ಕೊಡ್ಬೇಕು. ಕೃಷಿ ಅಲೈಡ್ ಆಕ್ಟಿವಿಟೀಸ್ ಮಾಡ್ಬೇಕು. ಅಲೈಡ್ ಆಕ್ಟಿವಿಟೀಸ್ ಅಂದ್ರೆ ಪಶುಸಂಗೋಪನೆ, ಕೋಳಿ ಸಾಕಣೆ ಇವೆಲ್ಲ ಇರ್ತವಲ್ಲ ಸರ್. ಪುಸ್ತಕಗಳನ್ನ ಅಗ್ರಿಕಲ್ಚರ್ ಒಂದು ಯೂನಿಟ್ ಮಾಡಿ ಎಲ್ಲ ಅವ್ನು ಒಂದ್ರಲ್ಲಿ ಲಾಸ್ ಆದ್ರೆ ಇನ್ನೊಂದು ಪ್ರೊಡ್ಯೂಷನ್ ಮಾಡ್ಬೇಕು. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.